ನಮ್ಮ ಗಾರ್ಡನ್ ಸಿಟಿ ಬೆಂಗಳೂರಿನಲ್ಲಿ ಸಾಕಷ್ಟು ಪಾರ್ಕ್ಗಳಿದೆ. ಆದರೆ ಒಂದು ಪಾರ್ಕ್ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹವಾ ಎಬ್ಬಿಸಿದೆ. ಆ ಪಾರ್ಕ್ ಮತ್ಯಾವುದೂ ಅಲ್ಲ, ನೀವು ದೃಶ್ಯಗಳು ನೋಡ್ತಾ ಇರುವಂಥ ಈ ಒಂದು ಕಾರ್ ಪಾರ್ಕ್. ಈ ಪಾರ್ಕ್ ಇತ್ತೀಚೆಗಷ್ಟೇ ಉದ್ಘಾಟನೆ ಆಗಿದೆ. ಸೊ ಈ ಒಂದು ಪಾರ್ಕ್ ಒಳಗಡೆ ಹಳೆಯ ಕಾಲದ ಕಾರ್ಗಳನ್ನು ಇಲ್ಲಿ ಕಂಬದ ರೀತಿಯಲ್ಲಿ ಒಂದರ ಮೇಲೆ ಒಂದು ಜೋಡಿಸಿದ್ದಾರೆ, ವಿಂಟೇಜ್ ಕಾರ್ಗಳನ್ನು. ಈ ಒಂದು ಕಾರಣಕ್ಕಾಗಿ ಇದಕ್ಕೆ ಕಾರ್ ಪಾರ್ಕ್ ಅಂತ ಹೆಸರಿಡಲಾಗಿದೆ. ಅದು ಸಾಕಷ್ಟು ಗಮನ ಸೆಳೆದಿತ್ತು. ಆದರೆ ಇತ್ತೀಚೆಗೆ ಈ ಒಂದು ಪಾರ್ಕ್ನ ಕುರಿತಾಗಿ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಯಿತು. ಅದು ಬೇರೆ ಯಾವುದು ಅಂತಲ್ಲ, ಈ ಒಂದು ಫುಟ್ಪಾತ್ ಮತ್ತು ರಸ್ತೆಯ ಮಧ್ಯದಲ್ಲಿ ಗ್ರಿಲ್ಗಳನ್ನು ಸಾಮಾನ್ಯವಾಗಿ ಹಾಕಲಾಗುತ್ತೆ. ಆದರೆ ಆ ಗ್ರಿಲ್ ಜಾಗದಲ್ಲಿ ಇಲ್ಲಿ ದೃಶ್ಯಗಳು ಗಮನಿಸ್ತಾ ಇರುವ ಹಾಗೆ ಕಾರ್, ಬೈಕ್ಗಳು ಜೊತೆಗೆ ಈ ಒಂದು ಬಸ್ಗಳ ಈ ಫ್ಯಾಕ್ಟ್ರಿಯಲ್ಲಿ ಸಿಗುವಂಥ ಸ್ಕ್ರ್ಯಾಪ್ಗಳೇನಿದೆ, ಬೋಲ್ಟು ನೆಟ್ಗಳು, ಸೊ ಆ ಒಂದು ಸ್ಕ್ರ್ಯಾಪ್ ಮೆಟೀರಿಯಲ್ನ ಬಳಸ್ಕೊಂಡು ಇಲ್ಲಿ ವರ್ಣಮಾಲೆಯನ್ನು, ಕನ್ನಡದ ವರ್ಣಮಾಲೆಗಳು ಆ ಇಂದ ಹಿಡಿದು ಲಾವರೆಗೂ ಕೂಡ ಇಲ್ಲಿ ಕನ್ನಡದ ವರ್ಣಮಾಲೆಯನ್ನು ಮಾಡಿರುವಂಥದ್ದು. ಕನ್ನಡದ 1, 2, 3, 4 0ಇಂದ 10ರವರೆಗೂ ಇಲ್ಲಿ 1, 2, 3, 4 ಇವನ್ನ ಮಾಡಿದ್ದಾರೆ. ಜೊತೆಗೆ ಅದರ ಒಳಗಡೆ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೀಗಾಗಿ ರಾತ್ರಿಯ ವೇಳೆಯಲ್ಲಿ ಇದು ಅಂದರೆ ಡೇ ಟೈಮ್ಗಿಂತ ರಾತ್ರಿಯ ವೇಳೆ, ಸಂಜೆ ವೇಳೆ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಇದು ಸಾಕಷ್ಟು ಒಂದು ಹೋಗಿ ಬರುವ ಪಾರ್ಕ್ನ ಮುಂದೆ ಹೋಗಿ ಬರ್ತಾ ಇರತಕ್ಕಂಥ ಜನರಿಗೆ, ಅದರಲ್ಲೂ ಕೂಡ ವಿಶೇಷವಾಗಿ ಮಕ್ಕಳಿಗೆ ಸಾಕಷ್ಟು ಅಟ್ರಾಕ್ಟ್ ಆಗ್ತಾ ಇದೆ. ಬೈಕ್ಗಳಲ್ಲಿ ನಡ್ಕೊಂಡು ಹೋಗುವಂಥ ಮಕ್ಕಳೆಲ್ಲರೂ ಕೂಡ ಇದನ್ನು ಆ ಇ ಉ 1, 2, 3 ಅಂತ ಓದ್ತಾ ಹೋಗ್ತಾ ಇದ್ದಾರೆ. ಜೊತೆಗೆ ಇದು ಸೆಲ್ಫಿ ಸ್ಪಾಟ್ ಆಗು ಕೂಡ ಈಗ ಗುರುತಿಸ್ಕೊಂಡಿದೆ. ಹೋಗಿ ಬರುವಂಥ ಎಲ್ಲರೂ ಕೂಡ ತಮ್ಮ ಮಕ್ಕಳನ್ನು, ಜೊತೆಗೆ ತಾವುಗಳು ಕೂಡ ನಿಂತ್ಕೊಂಡು ಇಲ್ಲಿ ಫೋಟೋಗಳನ್ನು ತೆಗೆದುಕೊಳ್ಳೋದು, ಸೆಲ್ಫಿಗಳನ್ನು ತೆಗೆದುಕೊಳ್ಳೋದು, ಜೊತೆಗೆ ಬೈಕ್ಗಳಲ್ಲಿ, ಕಾರಲ್ಲಿ ಹೋಗ್ತಾ ಅದನ್ನು ವಿಡಿಯೋ ಮಾಡ್ಕೊಳ್ಳುವಂಥದ್ದು, ಹೀಗೆ ಸಾಕಷ್ಟು ಒಂದು ಇಲ್ಲಿ ಚಟುವಟಿಕೆಯ ತಾಣವಾಗಿ ಈ ಒಂದು ಪಾರ್ಕ್ ಈಗ ನಿರ್ಮಾಣವಾಗಿದೆ. ಹೀಗೆ ಮೊಬೈಲ್ಗಳಲ್ಲಿ ತೆಗೆದಂಥ ವಿಡಿಯೋಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ, ಸ್ಟೇಟಸ್ಸಲ್ಲಿ, ಫೇಸ್ಬುಕ್ಕಲ್ಲಿ, ಟ್ವಿಟರ್ಗಳಲ್ಲಿ, ಇನ್ಸ್ಟಾಗ್ರಾಮಲ್ಲೂ ಕೂಡ ಇದು ಸಾಕಷ್ಟು ವೈರಲ್ ಆಗಿ ಅದನ್ನು ನೋಡಿ ಈ ಒಂದು ಪಾರ್ಕ್ನ ಎಲ್ಲರೂ ಕೂಡ ಹುಡಿಕೊಂಡು ಇಲ್ಲಿಗೆ ಬರ್ತಾ ಇರುವಂಥದ್ದು. ಸದ್ಯ ಈ ಪಾರ್ಕ್ ಇರುವಂಥದ್ದು ಬೊಮ್ಮನಹಳ್ಳಿ ಕ್ಷೇತ್ರ ಏನಿದೆ, ಬೊಮ್ಮನಹಳ್ಳಿಯ ವಾರ್ಡ್ ಆಫೀಸು, BBMP ವಾರ್ಡ್ 175 ವಾರ್ಡ್ ಏನಿದೆ, ಸೊ ಆ ವಾರ್ಡ್ ಆಫೀಸ್ನ ಹಿಂಭಾಗದಲ್ಲೇ ಪಾರ್ಕ್ ಇದೆ. RTO ಕಚೇರಿ ಇದೆ, RTO ಕಚೇರಿಯ ಮುಂಭಾಗದಲ್ಲಿ ಪಾರ್ಕ್ ಇರುವಂಥದ್ದು. ಇಲ್ಲಿನ ಕಾರ್ಪೊರೇಟರ್ ಹಾಗೂ ಈ ಒಂದು ಭಾಗದ ಶಾಸಕರೇನಿದ್ದಾರೆ ಅವರು ಒಂದು ಮುತುವರ್ಜಿನ ವಹಿಸಿ ಬೆಂಗಳೂರಿನಲ್ಲಿ ಒಂದು ವಿಶೇಷವಾದಂಥ ಪಾರ್ಕ್ ನಿರ್ಮಾಣ ಮಾಡಬೇಕು ಅನ್ನೋಂಥ ಕಾರಣಕ್ಕೆ ಈ ಒಂದು ಜಾಗ ಏನಿತ್ತು, ಪಾರ್ಕ್ ನಿರ್ಮಾಣ ಆಗಿರುವಂಥ ಜಾಗ, ಇಲ್ಲಿ ಮುಂಚೆ ಕಸವನ್ನು ಹಾಕಲಾಗ್ತಾ ಇತ್ತು, ಹಾವುಗಳು ಸಾಕಷ್ಟು ಪ್ರಮಾಣದಲ್ಲಿ ವಾಸ ಮಾಡ್ತಾ ಇದ್ದು, ಯಾರು ಕೂಡ ಈ ಒಂದು ಜಾಗಕ್ಕೆ ಬರೋದಕ್ಕೂ ಕೂಡ ಎದುರುಕೊಳ್ತಾ ಇದ್ರು, ಜೊತೆಗೆ ಮೂಗು ಮುಚ್ಚಿಕೊಂಡು ಓಡಾಡುವಂಥ ಸ್ಥಿತಿ ಇತ್ತು. ಆ ಒಂದು ಜಾಗವನ್ನು ಮುತುವರ್ಜಿ ವಹಿಸಿ ಒಂದು ಸುಂದರವಾದಂಥ ಪಾರ್ಕ್ ಹಾಗೂ ವಿಶೇಷವಾದಂಥ ಒಂದು ಥೀಮನ್ನು ಇಟ್ಕೊಂಡು ಪಾರ್ಕನ್ನು ಮಾಡಿರುವಂಥದ್ದು ಸಾಕಷ್ಟು ಗಮನ ಸೆಳೀತಾ ಇರುವಂಥದ್ದು. ಜೊತೆಗೆ ಸುಮಾರು 1.5 ವರ್ಷಗಳ ಕಾಲ ಈ ಒಂದು ಪಾರ್ಕ್ ನಿರ್ಮಾಣಕ್ಕಾಗಿ ಸಮಯವನ್ನು ತೆಗೆದುಕೊಳ್ಳಲಾಗಿದೆ. 1.5 ಇಂದ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಪಾರ್ಕನ್ನು ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಮತ್ತೊಂದು ಸಣ್ಣ ವಿಶೇಷತೆಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಒಂದು, ಈ ಮಕ್ಕಳು ವರ್ಣಮಾಲೆಯನ್ನು ಜೊತೆಗೆ 1, 2 ಬರೀಬೇಕು ಅಂತಂದರೆ ಪೆನ್ಸಿಲಲ್ಲೇ ಸಾಮಾನ್ಯವಾಗಿ ಬರೆಯೋದು. ಹೀಗಾಗಿ ಆ ಪೆನ್ಸಿಲು ಕೂಡ ಇಲ್ಲಿ ಸಾಕಷ್ಟು ಇಂಪಾರ್ಟೆಂಟ್. ಹೀಗೆ ಇಲ್ಲಿ ಕಂಬಗಳನ್ನು ಕೂಡ ಇಲ್ಲಿ ಪೆನ್ಸಿಲ್ ಯಾವ ರೀತಿ ಶೇಪಲ್ಲಿ ಇರುತ್ತೋ ಅದೇ ಆಕೃತಿಯಲ್ಲಿ ಪೆನ್ಸಿಲ್ ರೂಪದಲ್ಲೇ ಕೂಡ ಬರೆದಿರುವಂಥದ್ದು ಕೂಡ ಇಲ್ಲಿ ಸಾಕಷ್ಟು ಗಮನ ಸೆಳೀತಾ ಇರುವಂಥದ್ದು. ತುಂಬ ಕ್ರಿಯೇಟಿವ್ ಆಗಿ ಐಡಿಯಾ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಾವೆಲ್ಲೂ ನೋಡಿರಲಿಲ್ಲ ಕನ್ನಡ ಅಕ್ಷರಗಳನ್ನ ಬಳಸಿರೋದು. ಇದೇ ಫಸ್ಟ್ ಪಾರ್ಕು. ತುಂಬ ಖುಷಿಯಾಗಿದೆ.
ಆ್ಯಕ್ಚುಲಿ ಈ ಟ್ರೆಂಡಲ್ಲಿ ಬರೀ ಇಂಗ್ಲೀಷ್ ಅಂತ ಮಾತಾಡೋದ್ರಲ್ಲಿ ಕನ್ನಡದ ಬಗ್ಗೆ ಅವ್ರು ಕಂಪನ್ನು ಸೂಸಿದ್ದಾರೆ. ಇದನ್ನು ತುಂಬ ಖುಷಿಯಾಗಿದೆ ನನಗೆ. ಇಲ್ಲಿಂದ ಅಲ್ಲಿ ತನಕ ಓದ್ಕೊಂಡು ಹೋದ್ವಿ. ಅದು ಇನ್ನೊಂದು ಏನಂದರೆ ಕ್ರಿಯೇಟಿವಿಟಿ ಅವ್ರು ಫುಲ್ ಕಾರಲ್ಲಿ ಏನು ಸ್ಪೇರ್ ಪಾರ್ಟ್ಸ್ ಇದೆ ಅದರಿಂದ ಯೂಸ್ ಮಾಡಿದ್ದಾರೆ. ಅದು ತುಂಬ ಖುಷಿಯಾಗಿದೆ. ಇದು ಐ ನೋಡಬೇಕಂದ್ರೆ ಇವಾಗಿನ ಇದರಲ್ಲಿ ಯಾರು ಯಾರು ಹಾಕೋದಿಲ್ಲ. ನಾವು ಅಂದ್ಕೊಂಡ್ವಿ ABCD ಮೇ ಬಿ ಹಾಕ್ಬೋದೇನೋ ಅಂತ. ಸೊ ಅವರು ಐನ ಹಾಕಿದ್ದಾರೆ. ಸೊ ನಮಗೆ ನಮ್ಮ ಹಳೆ ಚೈಲ್ಡ್ಹುಡ್ ನೆನಪಾಗ್ತಾ ಇದೆ. ABCDನ ಬಿಟ್ಟು ಐ ನೋಡಿ. ಸೊ ತುಂಬ ಖುಷಿ ಆಗ್ತಾ ಇದೆ. ಮತ್ತು ಅವ್ರ ಕ್ರಿಯೇಟಿವಿಟಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕಾಗುತ್ತೆ. ಯಾಕಂದರೆ ವೇಸ್ಟಾಗಿ ಬಿಸಾಕಿ ಗುಜ್ರಿಗೆ ಹಾಕೋಂಥ ಪಾರ್ಟ್ಸಲ್ಲಿ ಅವರು ಒಂದು ಕ್ರಿಯೇಟಿವಿಟಿ ಮಾಡಿ ಎಲ್ರಿಗೂ ತುಂಬ ಅಟ್ರಾಕ್ಟಿವ್ ಆಗೋ ಕಾಣಿಸುತ್ತೆ. ಸೊ ರೋಡಲ್ಲಿ ಹೋಗ್ತಾ ಇದ್ರು ಸಹ ಇದನ್ನೇ ನೋಡಬೇಕು ಅಂತ ಅಟ್ರಾಕ್ಷನ್ ಆಗುತ್ತೆ ಅದು. ಸೊ ಹಂಗಾಗಿ ತುಂಬ ಖುಷಿಯಾಗಿದೆ. ಮತ್ತು ಈ ಪ್ಲೇಸು ಒಂದು ಕಸ ಹಾಕ್ತಾ ಇದ್ದಂಥ ವೇಸ್ಟ್ ಪ್ಲೇಸು, ಅದನ್ನು ಇವರು ಆಕ್ಯುಪೈ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಕ್ರಿಯೇಟಿವಿಟಿ ಮಾಡಿದ್ದಾರೆ. ಸೊ ಯಾರು ಪಕ್ಕದಲ್ಲಿ ಕೂಡ ಹೋಗ್ತಿರ್ಲಿಲ್ಲ ಮುಂಚೆ, ಅಷ್ಟು ಗಲೀಜು ಸ್ಮೆಲ್ಲೆಲ್ಲ ಬರ್ತಾಯಿತ್ತು. ಇವಾಗ ಎಲ್ಲರೂ ಬೇಕು ಅಂತಲೇ ಹೋಗಿ ನೋಡ್ತಾ ಇದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ. ಈ ಥರ ಬೆಂಗಳೂರಿನಲ್ಲಿ ಎಷ್ಟೇ ವೇಸ್ಟ್ ಪ್ಲೇಸಸ್ ಇದೆಯೋ ಅದನ್ನೆಲ್ಲ ಯೂಸ್ ಮಾಡಿ ಒಂದು ಕ್ರಿಯೇಟಿವಿಟಿ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ನಾನು ನೋಡಿದಾಗೆಲ್ಲ ಓದ್ತಾನೆ ಇದ್ದೀನಿ ಆವಾಗಲಿಂದ. ತುಂಬ ಚೆನ್ನಾಗಿದೆ, ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳಿಗೂ ಕೂಡ, ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ಎಲ್ಲ ಬರ್ತಿದ್ರು, ತುಂಬ ಚೆನ್ನಾಗಿದೆ. ಮಕ್ಕಳೆಲ್ಲ ಆಟಾಡೋಕೆ ಚೆನ್ನಾಗಿದೆ. ನಮ್ಗೆ ಆಟಾಡೋಕೆ ತುಂಬ ಖುಷಿ ಆಯಿತು. ಇದೇ ಥರ ಪಾರ್ಕ್ ಇದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಈ ಫುಟ್ಪಾತಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾವು ನನ್ನ ಸುತ್ತಮುತ್ತ ಇಲ್ಲಿ ಕೆಲವೆಲ್ಲ ನೀವು ತಿಳಿದಂಗೆ ಜಾಸ್ತಿ ಹಿಂದಿ ಮಾತಾಡೋರಿದ್ದಾರೆ. ಆ ಕಾರಣಕ್ಕೆ ಅವ್ರಿಗೆಲ್ಲ ಇಲ್ಲಿ ಕಲ್ತಂಗೂ ಆಗತ್ತೆ. ನಾನು ಕೆಲವು ಅಪಾರ್ಟ್ಮೆಂಟ್ಗೆ ಹೋದಾಗ 75% ಜನ ಹಿಂದಿ ಇದ್ದಾರೆ. ನಾನು ಅವ್ರಿಗೆಲ್ಲನೂ ಹೇಳಿದ್ದೀನಿ, ಇಲ್ಲಿ ಬನ್ನಿ ಕನ್ನಡ ಕಲೀರಿ, ನಿಮ್ಗೆ ತೋರಿಸ್ತೀನಿ ಯಾವ ಥರ ಅಂಥೇಳಿ. ಎಲ್ಲ ಕನ್ನಡ ವರ್ಣಮಾಲೆ 59 ಅಕ್ಷರನೂ ಇಲ್ಲಿ ಹಾಕಿರೋವಂಥದ್ದು ವಿಶೇಷವಾಗಿ. ಇದ್ರದ್ದು ಐಡಿಯಾ ಕನ್ನಡ ವರ್ಣಮಾಲೆದು ನಮ್ಮ MLA ಅವರು. ವರ್ಣಮಾಲೆ ಮಾಡಪ್ಪ, ಇದು ತುಂಬ ಒಳ್ಳೆಯದು, ನಮ್ಮ ಕನ್ನಡದ ಜನಕ್ಕೆ ಚೆನ್ನಾಗೂ ಇರ್ತದೆ, ಕರ್ನಾಟಕಕ್ಕೂ ಒಂಥರ ಚೆನ್ನಾಗಿರ್ತದೆ ಅಂತ ಹೇಳಿ ನಮ್ಮ MLA ಅವರು ಮೇಯ್ನಾಗಿ ಐಡಿಯಾ ಕೊಟ್ಟಿರೋದು. ಆ 1 2 3 4 ಆಮೇಲೆ ಇನ್ನೇನು ಇಂಥ ಸುಂದರವಾದ ಪಾರ್ಕ್ ನೋಡಿದ್ಮೇಲೆ ಇನ್ನೇನಿರುತ್ತಲ್ವ ಮಾತಾಡೋವಂಥದ್ದು. ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿ ಹಾಗೂ ನಿಮ್ಮ ಮಕ್ಕಳ ಜೊತೆಯಲ್ಲಿ ಬಿಡುವಾದಂಥ ಸಂದರ್ಭದಲ್ಲಿ ಇಂಥ ಸುಂದರವಾದಂಥ ಪಾರ್ಕ್ಗೆ ಕರ್ಕೊಂಬರೋದನ್ನ ಮರಿಬೇಡಿ. ಕರ್ಕೊಂಬಂದಂಥ ಮಕ್ಕಳ ಕೈಲಿ ಇಲ್ಲಿರುವಂಥ ವರ್ಣಮಾಲೆಯನ್ನು, ಇಲ್ಲಿರುವಂಥ 1 2 3 4ನ ಹೇಳಿಸೋದು ಮಾತ್ರ ಖಂಡಿತವಾಗೂ ಮರಿಬೇಡಿ. ಕ್ಯಾಮ್ರಾ ಪರ್ಸನ್ ಮುರಳಿ ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್ ಬೆಂಗಳೂರು.